ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ. ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಫೆಬ್ರವರಿ 25 ಅಂದರೆ ಇನ್ನೂ ಒಂದು ತಿಂಗಳಿದೆ, ಮುಂದಿನ ತಿಂಗಳು. ಅಲ್ಲಿ ತನಕ ವಿಚಾರಣೆಯನ್ನು ಈಗ ಮುಂದೂಡಿಕೆ ಮಾಡಾಗಿದೆ. ಎಲ್ಲರೂ ಹಾಜರಾದ ತಕ್ಷಣ ಚಾರ್ಜಸ್ ಫ್ರೇಮ್ ಮಾಡಿದ್ದಾರೆ. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಫೆಬ್ರವರಿ 25ರಿಂದ ಆ ನಂತರ ರೆಗ್ಯುಲರ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಈಗ ಬೇಲ್ ಮೇಲಿದ್ದಾರೆ ಆಯಿತಾ. ಪ್ರತಿಯೊಬ್ಬರು ಅವ್ರವ್ರ ಪರ ವಕೀಲರು ಅರ್ಜಿ ಹಾಕೋತಾರೆ, ವಿನಾಯಿತಿ ಕೊಡಿ ಅಂತ ಅಂದ್ಬಿಟ್ಟು. ಅದ್ರ ಪಾಡ್ಗೆ ಅದು ವಿಚಾರಣೆ ನಡೀತಾ ಹೋಗುತ್ತೆ. ಸದ್ಯಕ್ಕಂತೂ ಫೆಬ್ರವರಿ 25ಕ್ಕೆ ಈಗ ವಿಚಾರಣೆ ಮುಂದೂಡಿಕೆಯಾಗಿದೆ. ಈಗ ಬರ್ತಾ ಇರತಕ್ಕಂಥ ಮಾಹಿತಿ, ಈಗೆಲ್ಲ ಹೊರಟು ಬಿಡ್ತಾರೆ ಅಲ್ಲಿಂದ. ಇಷ್ಟೇ, ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಅಂದ ತಕ್ಷಣ ಅವರೆಲ್ಲರೂ ಅಲ್ಲಿಂದ ಹೊರಡ್ಬೋದು. ಬೇರೆ ಕೇಸ್ ಕೈಗೆತ್ಕೊಂಡ್ಬಿಡುತ್ತೆ ಕೋರ್ಟ್. ಹಾಗಾಗಿ ಈಗ ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಚಾರ್ಜಸ್ ಫ್ರೇಮ್ ಮಾಡಿದ್ದಾಯಿತು. ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡ ಪರಸ್ಪರ ಮಾತುಕತೆ ಆಡಿದಾರಂತೆ. ಅಂದರೆ ಸಹಜ ಮಾತುಕತೆ ಆಡ್ತಕ್ಕಂಥದ್ದು. ಅದರಲ್ಲಿ ಪಾಪ ಎಷ್ಟೋ ಜನಕ್ಕೆ 17 ಜನರಲ್ಲಿ ದರ್ಶನ್ ಪರಿಚಯನೇ ಇರಲಿಲ್ಲ ಆರಂಭದಲ್ಲಿ. ಬಟ್ ಈ ಕೇಸ್ನಲ್ಲಿ ಈಗ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್, A3 ಪವನ್ ಎಲ್ಲರೂ ಕೂಡ ಈಗ ಕೋರ್ಟ್ಗೆ ಹಾಜರಾಗಿ ತಮ್ಮ ಅಟೆಂಡೆನ್ಸನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮುಂದೂಡಿಕೆ ಆಗ್ತಾ ಇದ್ದಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಮಾತುಕತೆ ಆಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಪವಿತ್ರ ಮಾತುಕತೆ ಆಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಫೆಬ್ರವರಿ 25ಕ್ಕೆ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗಿದೆ. ಸೊ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಎಲ್ಲ ಅವ್ರ ಪಾಡ್ಗೆ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ಯಾಕೆಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆಯಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಈಗ ಒಂದು ರೀತಿ ಸ್ವತಂತ್ರ. ಬಟ್ ಪ್ರಕ್ರಿಯೆಗಳು ನಡೆಯೋದೇ ಹೀಗೆ, ಎಲ್ಲ ಕೇಸ್ನಲ್ಲೂ ಹೀಗೆ ಪ್ರಕ್ರಿಯೆ ನಡೆಯೋದು. ಟ್ರಯಲ್ಸ್ ಆರಂಭ ಆಗೋದಕ್ಕೂ ಮುನ್ನ ಚಾರ್ಜಸ್ ಫ್ರೇಮ್ ಮಾಡಬೇಕಲ್ಲ. ಚಾರ್ಜಸ್ ಫ್ರೇಮ್ ಆಗಿರ್ತಕ್ಕಂಥದ್ದು ಆರೋಪಿಗಳ ಗಮನಕ್ಕೆ ಬರಬೇಕಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊತೀನಿ. ಮೂರ್ತಿ, ಈಗ ಕೋರ್ಟ್ನಲ್ಲಿ ಏನೇನು ನಡೀತು ಅಂತ. ಅರವಿಂದ, ಇವತ್ತು ಚಾರ್ಜಸ್ ಫ್ರೇಮ್ಗೆ ಎಲ್ಲ ಆರೋಪಿಗಳಿಗೆ ಮಾನ್ಯ ನ್ಯಾಯಾಧೀಶರು ಸಮನ್ಸ್ ಅನ್ನ ಜಾರಿ ಮಾಡಿದ್ರು. ಹೀಗಾಗಿಯೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಇಂದ ಹಿಡಿದು 17 ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಇದೀಗ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಅದು ದರ್ಶನ್ ರವರನ್ನ ನೋಡಿ ಭಾವುಕರಾದ್ರೋ ಪವಿತ್ರ ಗೌಡ, ಅಥವಾ ಈ ರೀತಿಯಾದಂತಹ ಒಂದು ದುಸ್ಥಿತಿ ಬಂತಲ್ಲ ಅಂತೇಳಿ ಭಾವುಕರಾದ್ರೋ ಗೊತ್ತಿಲ್ಲ. ಪವಿತ್ರ ಗೌಡ ಕಣ್ಣಲ್ಲಿ ನೀರನ್ನ ತುಂಬಿಕೊಳ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸುವ ಕೆಲಸವನ್ನ ಮಾಡ್ತಾರೆ. ಏನಾಗಲ್ಲ, ಆರಾಮಾಗಿರು ಅನ್ನೋ ಮಟ್ಟಿಗೆ ಅವ್ರಿಗೆ ಸಂತೈಸುವ ಕೆಲಸವನ್ನ ಇದೀಗ ದರ್ಶನ್ ಮಾಡಿದ್ದಾರೆ. ಮತ್ತೆ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭವಾದಂತಹ ಸಂದರ್ಭದಲ್ಲಿ ಫೆಬ್ರವರಿ 25ಕ್ಕೆ ಅಂದ್ರೆ ಮೊದಲಿಗೆ ಮಾನ್ಯ ನ್ಯಾಯಾಧೀಶರು ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ ಇವತ್ತು ಅಂತೇಳಿ ಅವ್ರ ಅಟೆಂಡೆನ್ಸ್ ಅನ್ನ ಕರೆದಿದ್ದಾರೆ. A1 ಆರೋಪಿಯಿಂದ A17 ಆರೋಪಿನವರೆಗೂ ಕೂಡ. ಆ ಬಳಿಕ ಎಲ್ಲಾ ಆರೋಪಿಗಳು ಕೂಡ ಖುದ್ದು ಕೋರ್ಟ್ ನಲ್ಲಿ ಹಾಜರಿದ್ರು. ಆ ಬಳಿಕ ಫೆಬ್ರವರಿ 25ಕ್ಕೆ ಮಾನ್ಯ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇದೀಗ ಪವಿತ್ರ ಗೌಡ ಮತ್ತೆ ದರ್ಶನ್ ಅಲ್ಲಿ ಮಾತನಾಡ್ತಿದ್ದಾರೆ ಕೋರ್ಟ್ನ ಹೊರಭಾಗದಲ್ಲಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ದರ್ಶನ್ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಮಾತನಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಇನ್ನು ಕೂಡ ಭಾವುಕರಾದಂತಹ ಸ್ಥಿತಿಯಲ್ಲೇ ಇನ್ನು ಇದ್ದಂತೆ ಕಂಡು ಬರ್ತಿದೆ. ಈ ಚಾರ್ಜಸ್ ಫ್ರೇಮ್ ಮಾಡೋ ಪ್ರಕ್ರಿಯೆ ನಡೀಲಿಲ್ವಾ ಇವತ್ತು ಮೂರ್ತಿ? ಇವತ್ತು ಚಾರ್ಜಸ್ ಫ್ರೇಮ್ ಅನ್ನ ಮಾನ್ಯ ನ್ಯಾಯಾಧೀಶರು ಮಾಡಬೇಕಿತ್ತು. ಆದ್ರೆ ಆರೋಪಿಗಳ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಚಾರ್ಜಸ್ ಫ್ರೇಮ್ ಆಗಿಲ್ಲ. ಇವತ್ತು ಚಾರ್ಜಸ್ ಫ್ರೇಮ್ಗೆ ದಿನಾಂಕವನ್ನ ನಿಗದಿ ಮಾಡಲಾಗಿತ್ತು. ಅಲ್ಲಿಗೆ ಮುಂದಿನ ದಿನಾಂಕ ಫೆಬ್ರವರಿ 25ನೇ ತಾರೀಕು ಮೊದಲು ಚಾರ್ಜಸ್ ಫ್ರೇಮ್ ಆಗುತ್ತೆ. ಇವತ್ತು ಎಲ್ಲಾ ಆರೋಪಿಗಳ ಖುದ್ದು ಹಾಜರಾತಿಯನ್ನ ಮಾನ್ಯ ನ್ಯಾಯಾಧೀಶರು ಪರೀಕ್ಷಿಸಿದ್ದಾರೆ. ಎಲ್ಲರೂ ಕೂಡ ಖುದ್ದು ಕೋರ್ಟ್ ನಲ್ಲಿ ಹಾಜರಿದ್ರು. ಆ ಬಳಿಕ 25ನೇ ತಾರೀಕಿಗೆ ನೆಕ್ಸ್ಟ್ ಚಾರ್ಜಸ್ ಫ್ರೇಮ್ ಅನ್ನ ಮುಂದೂಡಲಾಗಿದೆ. ಅವತ್ತು ಅವರವರ ಆರೋಪಗಳನ್ನ ನಿಗದಿ ಮಾಡಲಾಗುತ್ತೆ. ತಮ್ಮ ಮೇಲಿರ್ತಕ್ಕಂತಹ ಗುರುತರ ಆರೋಪಗಳೇನು ಅದನ್ನ ಅವರಿಗೆ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಅವರು ಅದನ್ನ ಅಕ್ಸೆಪ್ಟ್ ಮಾಡ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ.